ನಮಸ್ಕಾರ, ಇದು ಸ್ಪೋರ್ಟ್ಸ್ ಕನ್ನಡ ಅರ್ಪಿಸುವ ಕಾರ್ಯಕ್ರಮ ಆಕ್ಷನ್ ರೀಪ್ಲೇ, ನೆನಪುಗಳ ಮಾತು ಮಧುರ. ಇಂದಿನ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋದಲ್ಲಿದ್ದಾರೆ ಯಾದವ್ ನಾಯಕ್ ಕೆಮ್ಮಣ್ಣು. ಹೆಚ್ಚಾಗಿ ಬೌಲಿಂಗ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ನಾನು. ಈಗಿನ ಹರ್ಷ ಉಂಟು, ಹೌದು, ಅದಕ್ಕೆ ರೆಪ್ರೆಸೆಂಟ್ ಮಾಡಿದ ಆ ಟೀಮ್ ಅನ್ನು. ಅದನ್ನು ನಾವು ವಿನ್ನರ್ಸ್ ಇದರಲ್ಲಿ ರಮೇಶ್ ರಾವ್ ಮತ್ತೆ ಸನತ್ ಕುಮಾರ್, ಕೃಷ್ಣಪ್ಪ ಎಲ್ಲ ರಣಜಿ ಪ್ಲೇಯರ್ಸ್. ಸಿದ್ದರಾಮ, ಬಿ ವಿಜಯಕೃಷ್ಣ, ನೀವೆಲ್ಲ ಕೇಳಿರ್ಬೋದು ಅವರ ಹೆಸರನ್ನ. ಸೌತ್ ಝೋನ್ ಸಿಂಡಿಕೇಟ್ ಬ್ಯಾಂಕ್ ಟೀಮ್ ಅನ್ನು ರೆಪ್ರೆಸೆಂಟ್ ಮಾಡಿದ್ದೇನೆ. ನೀವಿಬ್ಬರೇ ಮಣಿಪಾಲದಿಂದ ಇಬ್ರು? ಹೌದು, ಗುರುರಾಜ್ ಮತ್ತೆ ನಾನು. ಫೈನಲ್ ಅಲ್ಲಿ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಚೆನ್ನೈಯನ್ನು ಡಿಫೀಟ್ ಮಾಡಿ IBA ಟೂರ್ನಮೆಂಟ್ ನಾವು ವಿನ್ ಆಗಿದ್ದೇವೆ. 1989 ಅಲ್ಲಿ ಆದದ್ದು. ಅದೊಂದು ನನ್ನ ಕ್ರಿಕೆಟ್ ಕೇರಲ್ಲೂ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳ್ತೇನೆ. ನಮ್ಮ ಟೀಮಲ್ಲಿ S ವಿಶ್ವನಾಥ್ ನೀವು ಕೇಳಿರ್ಬೋದು, ಅವರು ನಮ್ಮ ಟೀಮಲ್ಲಿ ಇದ್ರು. ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಆಯ್ತು. ಅಂದ್ರೆ ನಮ್ಗೊಂದು ಅವಕಾಶ ಸಿಕ್ಕಿದ್ರು. GR ವಿಶ್ವನಾಥ್ ಮತ್ತೆ ಇವರನ್ನು ರಘುರಾಮ್ ಭಟ್ ಅವರನ್ನೆಲ್ಲ ನೋಡಿ ಅವರ ಎಗೇನ್ಸ್ಟ್ ಆಡುವ ಒಂದು ಅವಕಾಶ ಸಿಕ್ಕಿತ್ತು. ಅದೊಂದು ಗ್ರೇಟ್, ಅದು ಒಂದು ಸುವರ್ಣ ಅವಕಾಶ. ಈಗಿನ ಪ್ಲೇಯರ್ಸ್ಗೆ ತುಂಬಾ ಆಪರ್ಚುನಿಟಿ ಎಲ್ಲ ವಿಷಯದಲ್ಲಿ. ಅವರು ಬೆಂಗಳೂರಲ್ಲಿ ನಮ್ಮ ಪ್ಯಾರಡೈಸ್ ಟೀಮ್, ಅವರು ಬೆಂಗಳೂರಲ್ಲಿ ಅನಿಲ್ ಕುಂಬ್ಳೆ ಮತ್ತೆ ಜಾವಲ್ ಶ್ರೀನಾಥ್ ಅವರು ಸೇಮ್ ಟೀಮಲ್ಲಿ ಅವರು ಇದ್ರು. ಇವರು ಸಹ ಇದ್ರು, ಪ್ರಭಾಕರ್ ಶೆಟ್ಟಿ. ಬೆಳಿಗ್ಗೆ ಶನಿವಾರ ಹೊರಟು ಆದಿತ್ಯವಾರ ಬೆಳಿಗ್ಗೆ ಬಂದು ಟೂರ್ನಮೆಂಟ್ ಆಡಿ ಪುನಃ ಸಂಜೆ ಹೋಗ್ತಿದ್ರು. ಅವರ ಖರ್ಚಿಂದ ನಾವೆಲ್ಲ ಯಾರು ಇದ್ ಮಾಡಲ್ಲ, ಬೇರೆ ಯಾರು ಇದ್ ಮಾಡ್ತಾರೆ. ಈಗಿನ ಮಕ್ಕಳು ಇವತ್ತೊಂದು ಟೀಮ್ ಆದ್ರೆ ನಾಳೆ ಇನ್ನೊಂದು ಟೀಮ್. ಖಂಡಿತ ಅವರಿಗೆ ಮತ್ತೆ ಅವರ ಅಕೌಂಟಿಗೆ ಹಣ ಹಾಕ್ಬೇಕು, 5,000 10,000 ಹಾಕ್ಬೇಕು. ಇವಾಗ ಇಲ್ದಿದ್ರೆ ಆಡುದಿಲ್ಲ. ಓನ್ಲಿ ನ್ಯೂಸ್ ಪೇಪರ್ ಉದಯವಾಣಿಯಲ್ಲಿ ಬರ್ತಾ ಇತ್ತು, ಸಿಂಡಿಕೇಟ್ ಬ್ಯಾಂಕ್ ಪರ 5 ವಿಕೆಟ್ ಗಳಿಸಿ ಮಿಂಚಿದರು ಅಷ್ಟೇ.